ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ನಾಡಿನೆಲ್ಲೆಡೆ ಸಡಗರ ಸಂಭ್ರಮದಿಂದ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ದೇವಸ್ಥಾನಗಳಿಗೆ ಭಕ್ತಾದಿಗಳು ಭೇಟಿ ನೀಡಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರದಿಂದ ವಿಷ್ಣುವಿನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಸಹ ಭಕ್ತರಲ್ಲಿದ್ದು, ಹಾಗಾಗಿ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವೆಂಕಟೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ. ರಾಜ್ಯದೆಲ್ಲೆಡೆ ಸಹ ಸಡಗರ ಸಂಭ್ರಮ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಇಸ್ಕಾನ್ನಿಂದ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಟಿಟಿಡಿಯಿಂದ ವಿದ್ಯಾಶ್ರೀ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ರಾಜೇಶ್ ಕಾಮತ್ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಕ್ಷಾ, ಇಸ್ಕಾನ್ನಲ್ಲಿ ಈ ವೈಕುಂಠ ಏಕಾದಶಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಸಹ ನೋಡ್ತಾ ಇರ್ತೀವಿ. ಈ ಬಾರಿ ಯಾವ ರೀತಿಯಾದಂತಹ ಸಂಭ್ರಮ ಕಂಡು ಬರ್ತಾ ಇದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದಾರಾ ಅಲ್ಲಿ? ಎಸ್ ಪ್ರತಿಮಾ, ನಿಜಕ್ಕೂ ಕೂಡ ಒಂದು ರೀತಿಯಾದಂಥ ಸಂಭ್ರಮವನ್ನೇ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇದೆ ಹೊಸ ವರ್ಷಕ್ಕೆ. ಎಲ್ಲರಲ್ಲೂ ಕೂಡ ಒಂದು ಉತ್ಸಾಹ ಇದೆ. ಹೊಸ ವರ್ಷಕ್ಕೆ ಹೋಗೋ ಮುಂಚೆ ದೇವರ ಆಶೀರ್ವಾದವನ್ನು ಕೂಡ ಪಡೆಯೋಣ ಅನ್ನುವಂಥ ಒಂದು ರೀತಿಯಾದಂಥ ಮನಸ್ಥಿತಿಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಇಸ್ಕಾನ್ ಕಡೆ ಹೆಜ್ಜೆ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ನೀವು ನೋಡ್ಬೋದು ಯಾವ ರೀತಿಯಾದಂತಹ ಒಂದು ಕ್ರೌಡ್ ಇದೆ ಅಂತೇಳಿ. ಪ್ರತಿಯೊಬ್ಬರೂ ಕೂಡ ಭಕ್ತಾದಿಗಳು ಸಲಿತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಇಲ್ಲಿ ಇಸ್ಕಾನ್ನಲ್ಲಿ ನಾವು ನೋಡ್ಬೋದು ಕೃಷ್ಣನ ಮೂರ್ತಿಗಳು ಜಾಸ್ತಿ ಇದೆ. ಕೃಷ್ಣನ ದೇವಸ್ಥಾನ ಇದೆ, ರಾಧಾಕೃಷ್ಣ ದೇವಸ್ಥಾನ ಇದೆ. ಜೊತೆಗೆ ಕೆಳಭಾಗದಲ್ಲಿ ನಾವು ನೋಡಿದಾಗ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನ ಕೂಡ ಆಗುತ್ತೆ. ಇಲ್ಲಿ ವೆಂಕಟೇಶ್ವರನ ಒಂದು ಮೂರ್ತಿ ಕೂಡ ಇರ್ತಕ್ಕಂಥದ್ದು. ವೆಂಕಟೇಶ್ವರನಿಗೆ ಇವತ್ತು ವಜ್ರದ ಅಲಂಕಾರವನ್ನ ಮಾಡಿದ್ದಾರೆ. ಜೊತೆಗೆ ವೆಂಕಟೇಶ್ವರನ ದರ್ಶನ ಮಾಡಿ ನಂತರ ಕೃಷ್ಣ ಹಾಗೂ ರಾಧೆಯರ ದರ್ಶನಕ್ಕೆ ಹೋಗುವ ಮುಂಚಿತವಾಗಿ ಈ ಒಂದು ದ್ವಾರದಿಂದ ಎಲ್ಲರೂ ಕೂಡ ಸಾಕ್ತಾ ಇರ್ತಕ್ಕಂಥದ್ದು. ಇಲ್ಲಿ ವೆಂಕಟೇಶ್ವರನ ಒಂದು ದ್ವಾರದಿಂದ ಸಾಕ್ತಾ ಇರ್ತಕ್ಕಂಥವ್ರು ನಿಜವಾಗ್ಲೂ ಕೂಡ ಸ್ವರ್ಗದ ಒಂದು ಬಾಗಿಲು ಅಂತ ಹೇಳ್ತಾರೆ. ಇವತ್ತು ಈ ಒಂದು ದ್ವಾರದಿಂದ ಸಾಗಿದ್ರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸ್ವರ್ಗದಲ್ಲಿ ನಮಗೆ ಜಾಗ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಹಲವರಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಎಲ್ಲೆಲ್ಲಿ ವೆಂಕಟೇಶ್ವರನ ದೇವಸ್ಥಾನಗಳಿದೆ ಆ ಭಾಗದಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಎಲ್ಲರೂ ಕೂಡ ಆ ಕಡೆ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಗೋವಿಂದ ನಾಮಾವಳಿಯನ್ನ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಗೋವಿಂದ ಗೋವಿಂದ ಅಂತ ಸ್ಮರಣೆಯನ್ನ ಮಾಡ್ತಾ ಹರೇ ಕೃಷ್ಣ ಜಪವನ್ನ ಮಾಡ್ತಾ ಇವತ್ತು ಎಲ್ಲರೂ ಕೂಡ ದ್ವಾರದ ಮೂಲಕವಾಗಿ ಸ್ವರ್ಗದ ಬಾಗಿಲದ ಮೂಲಕವಾಗಿ ಹೋಗಿ ದರ್ಶನವನ್ನ ಪಡಿತಾ ಇರ್ತಕ್ಕಂಥ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಜನಸಂದಣಿ ಇದೆ. ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಸೊ ಹೊತ್ತು ಹೇರ್ತಾ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಕುಟುಂಬ ಸಮೇತರಾಗಿ ಬೆಳ್ಳಂಬೆಳಗ್ಗೆ ಬಂದು ಮಡಿ ಶುಚಿಗಳನ್ನ ಮಾಡ್ಕೊಂಡು ಬಂದು ದೇವರ ಒಂದು ದರ್ಶನವನ್ನ ಪಡಿತಾ ಇದ್ದಾರೆ. ಆ ಮೂಲಕ ಒಂದು ವೈಬ್ರೇಷನ್ ಅಂತಾನೆ ಹೇಳ್ಬೋದು. ಹೊಸ ವರ್ಷಕ್ಕೆ ಒಂದು ಒಳ್ಳೆಯ ವೈಬ್ರೇಷನ್, ಒಂದು ಶಕ್ತಿ ಇದೆ ಅನ್ನುವಂಥ ಒಂದು ನಂಬಿಕೆಯನ್ನು ನಾವು ಏನು ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ವೆಂಕಟೇಶ್ವರನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ಳುವಂಥದ್ದನ್ನ ಮಾಡ್ತಾ ಇದ್ದಾರೆ. ಬನ್ನಿ ಭಕ್ತಾದಿಗಳನ್ನ ಮಾತಾಡ್ಸೋಣ. ಮೇಡಮ್, ದರ್ಶನಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಪ್ರತಿ ವರ್ಷನೂ ಕೂಡ ಬರ್ತಾ ಇರ್ತೀರಾ? ಹೌದು, ಪ್ರತಿ ವರ್ಷನೂ ಬರ್ತಾ ಇರ್ತೀವಿ. ಈ ವರ್ಷ ಏನು ಬೇಡಿಕೆ ನಿಮ್ಮದು ದೇವರಲ್ಲಿ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ನೀವೇನೇನು? ನಮ್ದು ಅದೇ ಮೇಡಮ್, ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಸರ್, ದರ್ಶನಕ್ಕೆ ಬಂದಿದ್ದೀರಾ, ಇಸ್ಕಾನ್ಗೆ ಪ್ರತಿ ವರ್ಷನೂ ಬರ್ತಾ ಇರ್ತೀರಾ. ಏನು ಬೇಡಿಕೆನ ಇವತ್ತು ದೇವರಲ್ಲಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಭಕ್ತಾದಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಿರ್ತೀವಿ. ನೀವು ನೋಡ್ಬೋದು ಗೋವಿಂದ ನಾಮಸ್ಮರಣೆ ಎಲ್ಲೆಲ್ಲೋ ಹೆಚ್ಚಾಗಿದೆ. ಮೇಡಮ್, ಪ್ರತಿ ವರ್ಷ ಬರ್ತಾ ಇದ್ದೀರಾ, ಕುಟುಂಬ ಸಮೇತವಾಗಿ ಬಂದಿದ್ದೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ವೈಕುಂಠ ಏಕಾದಶಿ ದಿನ? ಎಲ್ಲ ಚೆನ್ನಾಗಿ ಅನ್ನಿಸ್ತದೆ. ಪ್ರತಿ ವರ್ಷನೂ ಬರ್ತಿರ್ತೀರಿ ಇಲ್ಲಿಗೆ. ನಮ್ಮ ಯಜಮಾನರು ಮತ್ತು ನಮ್ಮ ಅಪ್ಪ ಕೂಡ ಪಾಸ್ ಹೋಲ್ಡರ್ಸ್ ಇಲ್ಲಿ, ಅದಕ್ಕೋಸ್ಕರ ಪ್ರತಿ ವರ್ಷ ಬರ್ತಿರ್ತೀರಿ. ಇಲ್ಲೊಬ್ರು ಹಿರಿಯರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಸೀನಿಯರ್ ಸಿಟಿಸನ್ ಆಫ್ ದಿಸ್ ಲೈಫ್ ಮೆಂಬರು. This administration has not given any provision. Okay. So
ಸೊ ಇವರ ಒಂದಷ್ಟು ಹಿರಿಯರ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದಾರೆ, ನೀವು ನೋಡ್ಬೋದು. ಅಂದ್ರೆ ಎಲ್ರಿಗೂ ಕೂಡ ದೇವರ ದರ್ಶನವನ್ನ ಮಾಡಬೇಕು, ಬಹಳ ಬೇಗನೆ ಹೋಗಿ ದರ್ಶನವನ್ನ ಮಾಡಬೇಕು ಅನ್ನೋ ಆಸೆ ಎಲ್ಲವೂ ಕೂಡ ಇರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಎಲ್ಲೆಲ್ಲಿ ವೆಂಕಟೇಶ್ವರನ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ತಿಮ್ಮಪ್ಪನ ಒಂದು ದರ್ಶನ, ಇವತ್ತು ಎಲ್ಲೆಲ್ಲಿ ವೆಂಕಟೇಶ್ವರನ ದೇವಸ್ಥಾನಗಳಿದೆ ಆ ಭಾಗದಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಎಲ್ಲರೂ ಕೂಡ ಆ ಕಡೆ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಗೋವಿಂದ ನಾಮಾವಳಿಯನ್ನ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಗೋವಿಂದ ಗೋವಿಂದ ಅಂತ ಸ್ಮರಣೆಯನ್ನ ಮಾಡ್ತಾ ಹರೇ ಕೃಷ್ಣ ಜಪವನ್ನ ಮಾಡ್ತಾ ಇವತ್ತು ಎಲ್ಲರೂ ಕೂಡ ದ್ವಾರದ ಮೂಲಕವಾಗಿ, ಸ್ವರ್ಗದ ಬಾಗಿಲಿನ ಮೂಲಕವಾಗಿ ಹೋಗಿ ದರ್ಶನವನ್ನ ಪಡಿತಾ ಇರ್ತಕ್ಕಂಥ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಜನಸಂದಣಿ ಇದೆ, ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಸೊ ಹೊತ್ತು ಹೇರ್ತಾ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಕುಟುಂಬ ಸಮೇತರಾಗಿ ಬೆಳ್ಳಂಬೆಳಗ್ಗೆ ಬಂದು ಮಡಿ ಶುಚಿಗಳನ್ನ ಮಾಡ್ಕೊಂಡು ಬಂದು ದೇವರ ಒಂದು ದರ್ಶನವನ್ನ ಪಡಿತಾ ಇದ್ದಾರೆ. ಆ ಮೂಲಕ ಒಂದು ವೈಬ್ರೇಷನ್ ಅಂತಾನೆ ಹೇಳ್ಬೋದು. ಹೊಸ ವರ್ಷಕ್ಕೆ ಒಂದು ಒಳ್ಳೆಯ ವೈಬ್ರೇಷನ್, ಒಂದು ಶಕ್ತಿ ಇದೆ ಅನ್ನುವಂಥ ಒಂದು ನಂಬಿಕೆಯನ್ನ ನಾವು ಏನು ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ವೆಂಕಟೇಶ್ವರನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ಳುವಂಥದ್ದನ್ನ ಮಾಡ್ತಾ ಇದ್ದಾರೆ. ಬನ್ನಿ ಭಕ್ತಾದಿಗಳನ್ನ ಮಾತಾಡ್ಸೋಣ. ಮೇಡಮ್, ದರ್ಶನಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಪ್ರತಿ ವರ್ಷನೂ ಕೂಡ ಬರ್ತಾ ಇರ್ತೀರಾ? ಹೌದು, ಪ್ರತಿ ವರ್ಷನೂ ಬರ್ತಾ ಇರ್ತೀವಿ. ಈ ವರ್ಷ ಏನು ಬೇಡಿಕೆ ನಿಮ್ದು ದೇವರಲ್ಲಿ? ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ನಮ್ದು ಅದೇ ಮೇಡಮ್, ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಸರ್, ದರ್ಶನಕ್ಕೆ ಬಂದಿದ್ದೀರಾ, ಇಸ್ಕಾನ್ಗೆ ಪ್ರತಿ ವರ್ಷನೂ ಬರ್ತಾ ಇರ್ತೀರಾ, ಏನು ಬೇಡಿಕೆನ ಇವತ್ತು ದೇವರಲ್ಲಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋದು. ಮತ್ತಷ್ಟು ಭಕ್ತಾದಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಿರ್ತೀವಿ. ನೀವು ನೋಡ್ಬೋದು ಗೋವಿಂದ ನಾಮಸ್ಮರಣೆ ಎಲ್ಲೆಲ್ಲೋ ಹೆಚ್ಚಾಗಿದೆ. ಮನಂ ಪ್ರತಿ ವರ್ಷ ಬರ್ತಾ ಇದ್ದೀರಾ, ಕುಟುಂಬ ಸಮೇತವಾಗಿ ಬಂದಿದ್ದೀರಾ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ವೈಕುಂಠ ಏಕಾದಶಿ ದಿನ? ಎಲ್ಲ ಚೆನ್ನಾಗಿ ಅನ್ನಿಸ್ತದೆ. ಪ್ರತಿ ವರ್ಷನೂ ಬರ್ತಿರ್ತೀರಿ ಇಲ್ಲಿಗೆ. ನಮ್ಮ ಯಜಮಾನ್ರು ಮತ್ತು ನಮ್ಮ ಅಪ್ಪ ಕೂಡ ಪಾಸ್ ಹೋಲ್ಡರ್ಸ್ ಇಲ್ಲಿ, ಅದಕ್ಕೋಸ್ಕರ ಪ್ರತಿ ವರ್ಷ ಬರ್ತಿರ್ತೀರಿ. ಸೊ ಇಲ್ಲೊಬ್ರು ಹಿರಿಯರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಸೀನಿಯರ್ ಸಿಟಿಸನ್ ಆಫ್ ದಿಸ್ ಲೈಫ್ ಮೆಂಬರು. ದಿಸ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ನಾಟ್ ಗಿವನ್ ಎನಿ ಪ್ರಾವಿಷನ್. ಸೊ ಇವರ ಒಂದಷ್ಟು ಹಿರಿಯರ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದಾರೆ, ನೀವು ನೋಡ್ಬೋದು. ಅಂದ್ರೆ ಎಲ್ರಿಗೂ ಕೂಡ ದೇವರ ದರ್ಶನವನ್ನ ಮಾಡಬೇಕು, ಬಹಳ ಬೇಗನೆ ಹೋಗಿ ದರ್ಶನವನ್ನ ಮಾಡಬೇಕು ಅನ್ನೋ ಆಸೆ ಎಲ್ಲವೂ ಕೂಡ ಇರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಎಲ್ಲೆಲ್ಲಿ ವೆಂಕಟೇಶ್ವರನ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ತಿಮ್ಮಪ್ಪನ ಒಂದು ದರ್ಶನವನ್ನ ಪಡಿಬಹುದು, ಎಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ಬೋದು, ಆ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದ್ದೀವಿ. ಇಸ್ಕನ್ನಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಭಕ್ತಾದಿಗಳ ಒಂದು ಕ್ರೌಡ್ನ ನೋಡ್ತಾ ಇದ್ದೀವಿ ನಾವು. ಎಲ್ಲರೂ ಮನಸ್ಸಿನಲ್ಲೂ ಒಂದೇನೆ ಹರಿನಾಮ ಸ್ಮರಣೆಯನ್ನ ಮಾಡಬೇಕು, ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನ ದೇವರಲ್ಲಿ ಹೇಳ್ಕೊಳ್ಬೇಕು ಅಂತಕ್ಕಂಥದ್ದು, ಹೊಸ ವರ್ಷದ ಒಂದು ಹೊಸ ರೀತಿಯಾದಂಥ ಚೈತನ್ಯವನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ದೇವಸ್ಥಾನಗಳ ಹತ್ರ ಹೆಜ್ಜೆ ಆಗ್ತಾ ಇರ್ತಕ್ಕಂಥದ್ದು ಪ್ರಗತಿ. ಓಕೆ ರಕ್ಷಾ, ಇನ್ನ ವಿದ್ಯಾಶ್ರೀ ಟಿಟಿಡಿ ದೇವಸ್ಥಾನದ ಬಳಿ ಇದ್ದೀರಾ, ಅಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಕಂಡು ಬರ್ತಾ ಇದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಭಕ್ತರು? ವೈಕುಂಠ ಏಕಾದಶಿ ಅಂತ ಹೇಳಿದರೆ ನಮಗೆ ನೆನಪಾಗುವಂಥದ್ದು ವೈಕುಂಠ ದ್ವಾರ, ವಿಶೇಷವಾಗಿ ಅದರಲ್ಲೂ ವಿಷ್ಣುವನ್ನ ವಿಶೇಷವಾಗಿ ಪೂಜಿಸುವಂತಹ ಹಬ್ಬ ಅಂತ ಹೇಳಿದರೆ ಅದು ವೈಕುಂಠ ಏಕಾದಶಿ. ಈ ಹಬ್ಬದಂದು ಸಾಕಷ್ಟು ಜನ ದೇವಸ್ಥಾನಗಳಿಗೆ ಬಂದು ದೇವರ ಪ್ರಾಪ್ತಿಗೆ ನಾವು ಕೂಡ ದೇವರಲ್ಲಿ ಪ್ರಾಪ್ತಿಯಾಗಬೇಕು, ಅದರ ಜೊತೆಗೆ ವೈಕುಂಠ ದ್ವಾರ ಏನಿರುತ್ತೆ ಅದರ ಮೂಲಕ ಹೋಗಿ ನಾವು ಕೂಡ ಸ್ವರ್ಗವನ್ನ ತಲುಪುವಂತಹ ದಾರಿಯನ್ನ ಹಿಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ವೈಕುಂಠ ಏಕಾದಶಿ ಎಂದು ದೇವಸ್ಥಾನಕ್ಕೆ ಬರ್ತಾರೆ. ಇವತ್ತು ಕೂಡ ಸಾಕಷ್ಟು ಜನ ದೇವರ ದರ್ಶನವನ್ನ ಪಡಿತಾರೆ. ಸದ್ಯ ನಾನೀಗ ವೈಯಾಲಿ ಕಾವಲ್ನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳ್ಳಂಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಈಗ ಆಲ್ರೆಡಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ದೇವರಿಗೆ ಒಂದಷ್ಟು ಅಲಂಕಾರವನ್ನ ಕೂಡ ಮಾಡಿರುವಂತದ್ದು, ಅದರ ಜೊತೆಗೆ ದೇವರಿಗೆ 12:10ರಿಂದಲೇ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ತಿರುಪಾಯಿ ಪಾರಾಯಣ, ಅದರ ಜೊತೆಗೆ ತೋಮಾಲೆ ಸೇವೆ, ಅರ್ಚನೆಯನ್ನ 12:10ರಿಂದ 1:30ರವರೆಗೂ ಕೂಡ ಮಾಡಿರುವಂತದ್ದು. ಅದಾದ ನಂತರ 1:30ಕ್ಕೆ ವೈಕುಂಠ ಏಕಾದಶಿಯ ಪ್ರಯುಕ್ತ ದ್ವಾರವನ್ನ ತೆರೆದು ಸಾರ್ವಜನಿಕರಿಗೂ ಕೂಡ ದರ್ಶನಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಟಿಟಿಡಿಯಲ್ಲಿ ದರ್ಶನವನ್ನ ಪಡಿತಾ ಇರುವಂತದ್ದು. ಹಾಗಿದ್ರೆ ಇವತ್ತು ಏನೆಲ್ಲ ವಿಶೇಷತೆ ಇರುತ್ತೆ, ಎಷ್ಟು ಗಂಟೆಯವರೆಗೂ ಕೂಡ ದೇವಸ್ಥಾನ ತೆರೆದಿರುತ್ತೆ ಅನ್ನುವಂಥದ್ದನ್ನ ನಾನು ಆಡಳಿತ ಮಂಡಳಿಯವರ ಹತ್ರನೇ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ಇವತ್ತು ಏಕಾದಶಿ, ಸಾಕಷ್ಟು ಜನ ದೇವರ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ದೇವಸ್ಥಾನದಲ್ಲಿ? ಸೊ ಭಕ್ತಾದಿಗಳಿಗೆಲ್ಲ ತಿರುಮಲ ನಾವು ಹೋಗಿಲ್ಲ, ಇವತ್ತು ದರ್ಶನ ಮಾಡಿಲ್ಲ ಅಂತ ಯೋಚನೆ ಇಲ್ಲ. ಸ್ವಾಮಿ ದರ್ಶನ ಅಲ್ಲಿ ದರ್ಶನ ಮಿಸ್ ಆಗಿದ್ರೇನೆ ಇಲ್ಲಿ ಸಿಗ್ತಾ ಇದೆ, ಅಲ್ಲಿ ಪ್ರಸಾದ ಇಲ್ಲಿ ಸಿಗ್ತಾ ಇದೆ. ಸೊ ಎಲ್ಲರ ಭಕ್ತಾದಿಗಳು 2:15ನಿಂದನೇ ದರ್ಶನಕ್ಕೆ ಬಂದ್ಬಿಟ್ಟು ಅನ್ನಪ್ರಸಾದ ತಗೊಳ್ತಾ ಇದ್ದಾರೆ. ಆಮೇಲೆ ತಿರುಮಲದಿಂದ ಬಂದಿರೋ ಲಡ್ಡು ತಗೊಳ್ತಾ ಇದ್ದಾರೆ.
ಸೊ ನಮ್ಮ TTD ಪ್ರಾಡಕ್ಟ್ಸ್ ಎಲ್ಲನೂ ಸಿಗ್ತಾ ಇದೆ. ಇವತ್ತು ಎಷ್ಟು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಮೇಡಮ್? ಇವತ್ತು 12ವರೆಗೂ ಇರುತ್ತೆ. ಅಪ್ ಟು 12:30 ದರ್ಶನ ಸಿಗುತ್ತೆ. ಎಷ್ಟು ಜನ ದರ್ಶನಕ್ಕೆ ಭಕ್ತಾದಿಗಳು ಬರುವಂತ ನಿರೀಕ್ಷೆ ಇದೆ? 1 lakh ಬರ್ಬೋದು ಅನ್ಸುತ್ತೆ. 1 lakh ಅಪ್ರಾಕ್ಸಿಮೇಟ್ಲಿ. ಮೇಡಮ್, ಏಕಾದಶಿ ಅಂದ್ರೆ ದೇವರಿಗೆ ವಿಶೇಷವಾದಂತ ಅಲಂಕಾರವನ್ನ ಮಾಡಿರ್ತೀರಿ. ಇವತ್ತು ಏನೆಲ್ಲ ವಿಶೇಷವಾದಂತ ಪೂಜೆ ಅಲಂಕಾರ ಆಗಿದೆ? ಪೂಜೆ ಎಲ್ಲ ಬೆಳಗ್ಗೆನೆ 12 ಗಂಟೆಗೆ ಶುರು ಮಾಡಿದ್ವಿ. ತಿರುಪ್ಪಾವೈ ತೋಮಾಲ ಸೇವಾ ಅರ್ಚನೆ, ವೈಕುಂಠ ಏಕಾದಶಿ ಮೇನ್ ಆಸ್ಥಾನ ಅದೆಲ್ಲನೂ ಮಾಡಿ ಆಮೇಲೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಬಿಟ್ಟಿದ್ದೀವಿ. ಆಮೇಲೆ ವಿಶೇಷ ಅಲಂಕರಣ ಅಂದರೆ ಆಭರಣ ಅಲಂಕರಣ, ಹೂವಿನ ಅಲಂಕರಣ ಎಲ್ಲ ಮಾಡಿದ್ವಿ. ಸೊ ದೇವ್ರ ದರ್ಶನ 1 ಸೆಕೆಂಡ್ ನೋಡಿದ್ರೇನು ಸಾಕಂತ ಅನಿಸ್ತಾ ಇದೆ. ಆ ಥರ ಇದೆ ಅಲಂಕರಣ ಎಲ್ಲಾನು. ಈಗ ಆಲ್ರೆಡಿ ಎಷ್ಟು ಜನ ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ದೇವಸ್ಥಾನ ಓಪನ್ ಇತ್ತು. ಈಗ ಆಲ್ರೆಡಿ ಎಷ್ಟು ಜನ ದೇವರ ದರ್ಶನವನ್ನ ಪಡೆದಿದ್ದಾರೆ? ಈಗ ಆಲ್ರೆಡಿ ಒಂದು 25,000 ದರ್ಶನ ಆಗಿದೆ. ನೋಡಿದ್ರಲ್ಲ, ಈಗ ಆಲ್ರೆಡಿ ಅಂದ್ರೆ ಈಗ ಸಮಯ ಸ್ವಲ್ಪ ಆಗಿದ್ರು ಕೂಡ ಮಧ್ಯರಾತ್ರಿ 2 ಗಂಟೆಯಿಂದ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 25,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ದರ್ಶನವನ್ನ ಪಡೆದಿರುವಂತದ್ದು. ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ವೈಕುಂಠ ಏಕಾದಶಿ, ಸೊ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಿ? ತುಂಬಾ ಸಂತೋಷ ಆಗುತ್ತೆ ಮೇಡಮ್. ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ, ದೇವಸ್ಥಾನ ಓಪನ್ ಆದಾಗಿಂದ ಬರ್ತಾನೆ ಇದ್ದೀವಿ. ತುಂಬಾ ಸಂತೋಷ ಆಗುತ್ತೆ. ನಾವು 1 ಅವರ್ ಮೇಲೆ ಆಗಿತ್ತು ಬಂದು VIP ಕ್ಯೂವಲ್ಲಿ ಬಂದಿದ್ದೀವಿ. ನಮಸ್ಕಾರ. ಹೌದು, ತುಂಬಾ ರಶ್ ಇದೆ ಮೇಡಮ್, ಆದ್ರೂ ಪೇಷನ್ಸ್ ಇಂದ ಹೋಗ್ತಾ ಇದೀವಿ. ಖುಷಿ. ಇವತ್ತು ವೈಕುಂಠ ದ್ವಾರದ ಮೂಲಕ ನೀವು ಪ್ರವೇಶವನ್ನ ಪಡ್ತೀರಾ, ಸೊ ಅದೊಂದು ಪ್ರತೀತಿ ಇದೆ. ಸೊ ಎಷ್ಟು ಖುಷಿ ಆಗುತ್ತೆ ದೇವರ ದರ್ಶನವನ್ನ ಪಡಿತಾ? ಖುಷಿ ಆಗುತ್ತೆ. ಇದು ವೈಕುಂಠ ಏಕಾದಶಿ ಬೇರೆ, ಒಂದು ದರ್ಶನ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳಿ ಎಲ್ಲರಿಗೂ ಅದೊಂದು ಇರುತ್ತೆ. ಓಕೆ ಮೇಡಮ್, ನೀವೇನು ಹೇಳ್ತೀರಿ? ದೇವರ ದರ್ಶನಕ್ಕೆ ಬಂದಿದ್ದೀವಿ. ಇವತ್ತು ಒಳ್ಳೆ ದಿನ, ಪ್ರತಿ ವರ್ಷ ಬರ್ತೀವಿ, ಇವತ್ತು ಬಂದಿದ್ದೀವಿ. ಓಕೆ ಮೇಡಮ್, ಇವತ್ತು ವೈಕುಂಠ ಏಕಾದಶಿ, ಸೊ ನೀವು ದೇವರ ದರ್ಶನಕ್ಕೆ ಬರ್ತಾ ಇದ್ದೀರಾ, ಏನೆಲ್ಲ ನೀವು ಕೇಳ್ಕೊಳ್ತಾ ಇದ್ದೀರಾ? ಇವತ್ತು ವೈಕುಂಠ ದ್ವಾರವನ್ನು ಕೂಡ ನೀವು ಪ್ರವೇಶ ಪಡಿಬಹುದು. ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಂತೀವಿ. ಅಯ್ಯಪ್ಪ ದರ್ಶನ ಮಾಡ್ಬೇಕಂದ್ರೆ ಪುಣ್ಯ ಮಾಡ್ಬೇಕಲ್ವಾ. ತಿರುಪತಿಗೆ ಹೋಗಿಲ್ಲ ಅಂದ್ರೆ ಇಲ್ಲಾದ್ರೂ ಹೋಗೋಣ ಅಂತಷ್ಟೇ. ಓಕೆ, ನೋಡಿದ್ರಲ್ಲ ಪ್ರಗತಿ, ತಿರುಪತಿಗೆ ಹೋಗೋದಿಕ್ಕೆ ಆಗದೆ ಇರುವಂತವರು ಕೂಡ ವೈಯಾಲಿ ಕಾವಲ್ನಲ್ಲಿರುವಂತಹ TTDಗೆ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಅದರ ಜೊತೆಗೆ ಬೆಳ್ಳಂಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ದರ್ಶನವನ್ನ ಪಡಿತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಜನ ಸಚಿವರು ಕೂಡ ಇವತ್ತು ದೇವರ ದರ್ಶನಕ್ಕೆ ಬರುವಂತಹ ಸಾಧ್ಯತೆ ಇರುವಂತದ್ದು. ಸಾಕಷ್ಟು ಜನ ಯಾರೆಲ್ಲ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಪಡೆಯೋದಿಕ್ಕಾಗಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ದರ್ಶನವನ್ನ ಪಡಿತಾ ಇರುವಂತದ್ದು. ಅದರ ಜೊತೆಗೆ ತಿರುಪತಿಯ ಲಡ್ಡುವನ್ನು ಕೂಡ ಇಲ್ಲಿ ಪ್ರಸಾದವಾಗಿ ಕೊಡ್ತಾ ಇರುವಂತದ್ದು. ಸೊ ಒಬ್ಬರಿಗೆ 1 ಲಡ್ಡಿನಂತೆ 50,000 ಲಡ್ಡುಗಳನ್ನ ಈಗ ಆಲ್ರೆಡಿ ದೇವಸ್ಥಾನ ಆಡಳಿತ ಮಂಡಳಿ ತರಿಸಿದೆ. ಸೊ ಮಧ್ಯರಾತ್ರಿಯಿಂದಲೂ ಕೂಡ ದೇವರಿಗೆ ಪೂಜೆಯ ಜೊತೆಗೆ ಲಡ್ಡು ಪ್ರಸಾದವನ್ನ ಕೂಡ ವಿತರಣೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಗತಿ. ಓಕೆ ವಿದ್ಯಾಶ್ರೀ, ರಾಜೇಶ್ ಕಾಮತ್, ಶಿವಮೊಗ್ಗದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನೋಡ್ತಾ ಇದ್ದೀರಾ ಅಂತ? ಯಾಕಂದ್ರೆ ನಾಡಿನ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ವೈಕುಂಠ ಏಕಾದಶಿಯನ್ನ. ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಭಕ್ತರು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿಯಾದ ವಾತಾವರಣ ಕಂಡು ಬರ್ತಾ ಇದೆ? ಪ್ರಗತಿ, ಈಗ ಶಿವಮೊಗ್ಗದಲ್ಲಿ ವೈಕುಂಠ ಏಕಾದಶಿ ಅಂತ ಹೇಳಿದರೆ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥ ಈ ದಿನವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಶಿವಮೊಗ್ಗದ, ನಾನೀಗ ನವಲೆ ಏನು ಬೆಟ್ಟದ ವೆಂಕಟರಮಣ ದೇವಸ್ಥಾನ ಇದೆ, ಈ ದೇವಸ್ಥಾನದ ಆವರಣದಲ್ಲಿ ನಾನು ನಿಂತಿದ್ದೀನಿ. ಈ ಜಾಗದಲ್ಲಿ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಈ ದೇವಸ್ಥಾನದ ಭಾಗದಲ್ಲಿ, ಒಳಗಡೆ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿ ಏನು ಬಾಗಿಲಲ್ಲಿ ಮಹಾದ್ವಾರದ ಭಾಗದಲ್ಲಿ ಇಟ್ಟಿದ್ದಾರೆ, ಅದನ್ನು ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ದೇಗುಲದ ಒಳಗಡೆ ಹೋಗ್ತಾ ಇದ್ದಾರೆ. ಇವತ್ತು ವೈಕುಂಠದ ಬಾಗಿಲು ತೆಗೆಯುತ್ತೆ, ನಮ್ಮೆಲ್ಲ ಇಷ್ಟಗಳು ಈಡೇರುತ್ತೆ ಅಂತ ಹೇಳಿ ಸಾಕಷ್ಟು ನಂಬಿಕೆಯನ್ನು ಭಕ್ತರು ಹೊಂದಿರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಾದ್ವಾರದ ಬಳಿ ಇರ್ತಕ್ಕಂಥ ಏನು ವಿಷ್ಣುವಿನ ಮೂರ್ತಿ ಇದೆ, ಆ ವಿಷ್ಣುವಿನ ಮೂರ್ತಿಗೆ ತಲೆಬಾಗಿ ನಮಸ್ಕರಿಸಿ ನಂತರ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಏನು ಭಕ್ತರು ಬಂದಿದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಇವತ್ತು ನೀವು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಿ, ಏನು ಬೇಡ್ಕೊಂಡ್ರಿ? ಏನಿಲ್ಲ, ಎಲ್ಲರೂ ಚೆನ್ನಾಗಿಟ್ಟಿರ್ಬೇಕು ದೇವ್ರು ಅಂತ ಬೇಡ್ಕೊಂಡಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಿದೆ. ತಾವು ಬಂದಿರೋದು
ನಾನು ಶಿವಮೊಗ್ಗದಿಂದನೇ ಬಂದಿರೋದು. ದೇವರು ಇವತ್ತು ವೈಕುಂಠ ಏಕಾದಶಿ ಇದು ಸ್ಪೆಷಲ್ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರು ಆಯುಷ ಆರೋಗ್ಯ ಕೊಡ್ಲಪ್ಪ, ನಮಗೆ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಳಕ್ಕೆ ಬಂದಿದ್ದೀವಿ. ದೇವರು ನಮಗೆ ಎಲ್ಲ ರೀತಿಯಿಂದನೂ ಒಳ್ಳೇದು ಮಾಡಲಿ ಅಂತ ಹೇಳಿ ಭಕ್ತರು ಕೂಡ ಅಂದ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿರತಕ್ಕಂಥದ್ದು. ಭಕ್ತರು ಎಲ್ಲರನ್ನೂ ಕೂಡ ಸರತಿ ಸಾಲಿನಲ್ಲಿ ನಿಲ್ಲಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿರ್ತಕ್ಕಂತಹ ಭಕ್ತರನ್ನ ಎಲ್ಲರೂ ಕೂಡ ಸರತಿ ಸಾಲದ ದೇವ್ರ ಮುಂದೆ ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಈ ಭಾಗದ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಗ್ರಾಮ ದೇವತೆ ಸುಂಕಲಮ್ಮ ದೇವಸ್ಥಾನ ಕೂಡ ಇದೆ. ಜೊತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ, ಹಾಗೆ ಇಲ್ಲಿರ್ತಕ್ಕಂಥ ವೆಂಕಟರಮಣ ದೇವಸ್ಥಾನ, ಹೀಗೆ 4 ದೇವರುಗಳ ಒಂದು ದೇವಸ್ಥಾನ ಇರತಕ್ಕಂಥ ಈ ಸ್ಥಳ ಇರುವ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಭಕ್ತರು ಎಲ್ಲ ರೀತಿಯಿಂದಲೂ ಕೂಡ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಯಾರೂ ಕೂಡ ಬಂದಿರತಕ್ಕಂಥ ಭಕ್ತರು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ದರ್ಶನಗಳನ್ನು ಮಾಡ್ಕೊಳ್ತಾ ಒಂದು ರೀತಿಯ ಧನ್ಯತಾ ಭಾವನವನ್ನು ಅನುಸರಿಸ್ತಾ ಇದ್ದಾರೆ. ಹಾಗೆ ವೈಕುಂಠದ ದರ್ಶನ ಇವತ್ತಾಗುತ್ತೆ ಅನ್ನೋದು ನೀವು ನೋಡ್ಬೋದು. ದೇವಾಲಯದಲ್ಲಿ ಎಷ್ಟು ವಿಶೇಷವಾದ ಅಲಂಕಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಒಳಭಾಗದಲ್ಲಿ ದೇವರನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿರ್ತಕ್ಕಂತಹ ದೇವರ ಎಲ್ಲ ಮೂರ್ತಿಗಳನ್ನು ದರ್ಶನ ಮಾಡಿದ ಜೊತೆಯಲ್ಲಿ ಪ್ರದರ್ಶನದ ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗ್ತಕ್ಕಂಥದ್ದು ಕಾಣ್ತಾ ಇದೆ. ಅಮ್ಮ, ವೈಕುಂಠ ಏಕಾದಶಿ ಹಿನ್ನೆಲೆ ಬಂದಿದ್ದೀರಿ, ದೇವರ ದರ್ಶನಕ್ಕೆ ಬಂದಿದ್ದೀರಿ, ಒಳ್ಳೆಯದಾಯಿತು, ಸಂತೋಷ ಆಯಿತು ನಮಗೆ. ಹೇಳಿ, ವೈಕುಂಠ ಏಕಾದಶಿ ಹಿನ್ನೆಲೆ ಬಂದಿದ್ದೀರಿ? ಹೌದು, ಪ್ರತಿ ವರ್ಷ ಬರ್ತೀವಿ, ಇಲ್ಲೇ ಬರ್ತೀವಿ, ಪ್ರತಿ ವರ್ಷ ಬರ್ತೀವಿ. ಈ ಸರಿ ನಮ್ಮ ಮನೆಯವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಹಂಗಾಗಿ ಈ ಸರಿ ಇವತ್ತು ನಾನೇ ಬಂದಂಗಾಗಿದೆ. ಒಂದು ಪ್ರತಿ ಸಲನೂ ಬಂದು ಮಂಗಳಾರತಿ ಮಾಡಿಸಿ ಪ್ರಸಾದ ತೊಗೊಂಡು ಹೋಗ್ತೀವಿ. ಭಾಳ ಚೆನ್ನಾಗಾಗುತ್ತೆ ಇಲ್ಲಿ. ಇವತ್ತು ನಮ್ಮ ಮನೆ ದೇವರಿದು, ಹಂಗಾಗಿ ಇಲ್ಲೇ ಬಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ತಾವೆಲ್ಲ ಬಂದಿದ್ರಿ ದೇವಸ್ಥಾನಕ್ಕೆ. ಏನು ಬೇಡ್ಕೊಂಡಿದ್ರಿ ಅಮ್ಮ? ಎಲ್ಲ ಸುಭಿಕ್ಷವಾಗಿರ್ಲಿ. ದೇಶದಲ್ಲಿನ ಕರೋನಾ ಅಂತಾರೆ, ಅದಕ್ಕೆ ಅದೆಲ್ಲ ಹೋಗ್ಬಿಟ್ಟು ದೇಶದ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರಿಗೂ ಆರೋಗ್ಯ ಅದು ದೇವ್ರು ಕೊಡ್ಲಿ ಅಂತ ಎಲ್ಲರ ಬಗ್ಗೆನೂ ಕೇಳ್ಕೊಳ್ತಾ ಇದ್ದೀವಿ ಸರ್. ನೀವೇನು ಬೇಡ್ಕೊಂಡ್ರಿ? ಅಷ್ಟೇ, ನಾನು ಇವರು ಹೇಳಿದೆ. ನಾವು ಎಲ್ಲ ಆರೋಗ್ಯವಿರಲಿ ಅಂತ ಬೇಡ್ಕೊಂಡಿವಿ. ಸ್ವಾಮಿ ಎಲ್ರಿಗೂ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತಂದು ಬೇಡ್ಕೊಂತೀವಿ. ನೀವು ಇಲ್ಲಿ ದೇವಸ್ಥಾನದ ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ದೇವರು ದರ್ಶನವನ್ನು ಮಾಡ್ತಾ ಇದ್ದಾರೆ, ದೇವ್ರನ್ನ ಕೂಡ ಬೇಡ್ಕೊಳ್ತಾ ಇದ್ದಾರೆ. ಎಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೀತಿದ್ದಾರೆ, ವಿಶೇಷ ಪ್ರಾರ್ಥನೆ ಮಾಡ್ತಿದ್ದಾರೆ, ಕೆಲವರು ಉಪವಾಸವನ್ನು ಮಾಡಿಟ್ಕೊಂಡು ಬಂದಿದ್ದಾರೆ. ಈ ಥರದವನ್ನು ಕೂಡ ನೋಡ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಇದನ್ನು ಕೂಡ ನೀವು ನೋಡಿದ್ದೀರಾ. ಇಲ್ಲಿ ಪುರೋಹಿತರು ಕೂಡ ಇದ್ದಾರೆ. ಈ ವೈಕುಂಠ ಏಕಾದಶಿ ವಿಶೇಷ ಒಂದು ನಿಮಿಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಯ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಈ ದಿನದ ವಿಶೇಷ ವೈಕುಂಠ ಏಕಾದಶಿ ವಿಶೇಷ. ಶ್ರೀನಿವಾಸನಿಗೆ ವೈಕುಂಠ ಏಕಾದಶಿ ದಿನ ದರ್ಶನ ಮಾಡೋದರಿಂದ ಬಂದಂಥ ಭಕ್ತಾದಿಗಳಿಗೆಲ್ಲ ವಿಶೇಷವಾದ ಆಶೀರ್ವಾದವನ್ನು ಭಗವಂತ ಮಾಡ್ತಾನೆ. ಅದೇ ರೀತಿ ಮುಕ್ತಿ ಕೂಡ ಆತನಿಂದ ದೊರೆಯುತ್ತೆ ಅನ್ನೋ ದೃಷ್ಟಿಯಿಂದ ಈ ದಿನ ವಿಶೇಷವಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಶ್ರೀನಿವಾಸನ ದರ್ಶನವನ್ನು ಮಾಡಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಹಂಗೆ ಹೋಗ್ಬೇಡ್ರಿ. ಭಕ್ತರು ಎಲ್ಲ ರೀತಿಯಿಂದನೂ ಕೂಡ ಬರ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಶ್ರೀನಿವಾಸನ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನೀವು ನೋಡ್ಬೋದು. ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.